ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿರೋದು ನೆದರ್ಲ್ಯಾಂಡಲ್ಲಿ. ನಾವಿವತ್ತು ಮಾಡ್ತಾಯಿದ್ದೀವಿ ಎಗ್ ಪಫ್ ಮಾಡೋಣ ಅಂತ ನನ್ನ ಮಗ ಹೇಳ್ದ. ಸೊ ಇದು ರೋಲ್ ಸಿಗುತ್ತೆ ಜಂಬೋ ಅಂತ. ಸೊ ಅದರಲ್ಲಿಂದ ತೊಗೊಂಡು ಬಂದಿದ್ದೀವಿ ಇದನ್ನು. ಇದ್ರ ಹೆಸರು ಬಂದು ಓದೋ ಕಷ್ಟ, ಬ್ಲ್ಯಾಡರ್ ದೇ ಖ ಇದು ಜೀನ ಖ ಅಂತ ಯೂಸ್ ಮಾಡ್ತಾರೆ. ಸೊ ಓದೋದಕ್ಕೆ ಕಷ್ಟ ಇದು. ಇದು ಜಂಬೋ ಅಂತ ಸೂಪರ್ ಮಾರ್ಕೆಟು, ಅಲ್ಲಿ ಸಿಗುತ್ತೆ ಈ ಥರ ರೋಲು. ಇದರಿಂದ ಸ್ವಲ್ಪ ಇದು ಟೋಸ್ಟ್ ಕೂಡ ಮಾಡ್ಬೋದು. ಚೆನ್ನಾಗಿದೆ. ಹೇಗೆ ರೆಡಿ ಮಾಡಬೇಕು ಅಂತ ಫಸ್ಟು ನಾನು ಇದರಲ್ಲಿ ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ನಾನು ಆಯಿಲ್ನ ಇದನ್ನೇ ಯೂಸ್ ಮಾಡೋದು. ಇಲ್ಲಿ ಇದು ಏನು ನೆದರ್ಲ್ಯಾಂಡಲ್ಲಿ ಇದು ಆಯಿಲ್ ಹೆಸರು. ಸ್ವಲ್ಪ ಓದೋದೆಲ್ಲ ಕಷ್ಟ. ಓಕೆ, ಫಸ್ಟ್ ಏನು ಮಾಡಬೇಕು ಅಂತಂದರೆ ಆನಿಯನ್ ತೊಗೊಂಡಿದ್ದೀನಿ, 2 ಆನಿಯನ್ ತೊಗೊಂಡಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ವೈಟ್ ಆನಿಯನ್ ಸಿಗುತ್ತೆ, ಸೊ ವೈಟ್ ಆನಿಯನ್ನೇ ತೊಗೊಂಡಿದ್ದೀನಿ. ಇವಾಗ ನಾನು ಫಸ್ಟ್ ಆಯಿಲ್ ಬಿಸಿ ಆಗಿದೆ, ಸೊ ವೈಟ್ ಆನಿಯನ್ ಹಾಕ್ತಾಯಿದ್ದೀನಿ. ವೈಟ್ ಆನಿಯನ್ ಹಾಕ್ತಾಯಿದ್ದೀನಿ. ಸೊ ನಾನು 2 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಈ ಗ್ರೀನ್ ಚಿಲ್ಲಿ ಏನು ಅಷ್ಟೊಂದೇನು ಎಫೆಕ್ಟಿವ್ ಇರೋಲ್ಲ, ಆದರೂ 2 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಸ್ವಲ್ಪ ಫ್ರೈ ಆಗುತ್ತಂತ ಟೊಮೆಟೊ ಹಾಕಿದ್ದೀನಿ. ನಾನು ಟೊಮೆಟೊ ಇದರಲ್ಲಿ ಇಟ್ಕೊಂಡಿದ್ದೀನಿ, ಯಾಕೆಂತಂದರೆ ಬ್ರಾಸಲ್ಲಿ ಇಟ್ಟರೆ ಅದು ಹುಳಿ ರಿಯಾಕ್ಷನ್ ಆಗುತ್ತೆ ಅಂತ ನಾನು ಇದರಲ್ಲಿ ಇಟ್ಟಿದ್ದೀನಿ. ಟೊಮೆಟೊ ಹಾಕ್ತಾಯಿದ್ದೀನಿ. ಅದಾದಮೇಲೆ ಹಳದಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಖಾರ ಪೌಡ್ರ್ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಅದಾದಮೇಲಿಂದ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಾನು ಸಾಲ್ಟು ಇಡ್ತೇನೆ. ಓಕೆ, ಸ್ವಲ್ಪ ಚೆನ್ನಾಗಿ ಎಲ್ಲ ಫ್ರೈ ಆಗಬೇಕು. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ನನ್ನ ಮಗ ತಿಂದ್ಬಿಟ್ಟು ಹೇಳ್ತಾನೆ ಹೇಗಿದೆ ಅಂತ. ಸ್ವಲ್ಪ ಇದೆಲ್ಲ ಸ್ವಲ್ಪ ಗೊಜ್ಜು ಥರ ಆದರೆ ಚೆನ್ನಾಗಿರುತ್ತೆ. ಯಾಕಂದರೆ ಇಷ್ಟ ಇದ್ದರೆ ಕ್ಯಾರೆಟ್ ಎಲ್ಲ ಹಾಕೋಬೋದು ಇದಕ್ಕೆ. ಗ್ರೀನ್ ಚಿಲ್ಲಿನೂ ಹೀಗೆ ಹಾಕೋತಾಯಿದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ ಇಟ್ಕೊಂಡಿದ್ದೀನಿ. ಸೊ ಧನಿಯಾ ಪೌಡ್ರನ್ನು ಹಾಕೋತೀನಿ. ಸ್ವಲ್ಪ ಆಯಿಲ್ ಕಡಿಮೆನೇ ಹಾಕಿದ್ದೀನಿ ನಾನು. ಇವಾಗ ಸ್ವಲ್ಪ ಗೊಜ್ಜು ಥರ ಆಯಿತು. ಅಂದರೆ ಮೇ ಬಿ ನಾನು ಒಂದು 4-5 ಪಫ್ ಮಾಡ್ಬೋದು ಅನಿಸುತ್ತೆ ಇದರಲ್ಲಿ. ಯಾಕೆ ನಾನು ಏರ್ ಫ್ರೈಯಲ್ಲಿ ಮಾಡ್ತಾಯಿದ್ದೀನಿ. ನನ್ನ ಹತ್ರ ದೊಡ್ಡದಿಲ್ಲ, ಅಂದರೆ ಏನದು ಮೈಕ್ರೋವೇವ್ನು. ಸೊ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ, ನಾನು ಏರ್ ಫ್ರೈಯಲ್ಲಿ ಮಾಡ್ತಾಯಿದ್ದೀನಿ. ನೋಡೋಣ, ಒಂದು ಮೋಸ್ಟ್ಲಿ ಇದರಲ್ಲಿ 4 ಆಗುತ್ತೆ. ಸರಿ, ಮಾಡೋಣ. ಇದು ಶೀಟ್, ಇದು ಓಪನ್ ಮಾಡಿದ್ರೆ ಹಿಂಗಿದೆ. ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ, ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ಬೆಟರ್ ಅಂದ್ಕೊತೀನಿ. ಸ್ವಲ್ಪ ನಾನು ಹಿಂಗೆ ಮಾಡ್ಕೊತೀನಿ, ಲಟಂಗಿನಲ್ಲಿ ಈ ಥರ ಮಾಡ್ಕೊತೀನಿ, ಬರುತ್ತೆ ಅಂತ. ಅದಾದಮೇಲೆ ನಾನು ನೈಫಲ್ಲಿ ಕಟ್ ಮಾಡ್ಕೊತೀನಿ ಇದನ್ನು. ನಮಗೆ ಎಷ್ಟು ಇದು ಬೇಕು, ಸೈಜ್ ಬೇಕು ಅಷ್ಟು ಮಾಡ್ಕೊತೀನಿ. ನಾನು ಓನ್ಲಿ ಫೋಲ್ಡ್ ಮಾಡೋಕ್ಕಲ್ಲ, ನಾನು ಈ ಥರ ಕಟ್ ಮಾಡ್ಕೊತೀನಿ. ಇವಾಗ ಎಲ್ಲ ಕಟ್ ಮಾಡಿದ್ದೀನಿ. ಕಟ್ ಮಾಡಾದ್ಮೇಲಿಂದ ಈ ಥರ ಇದಾದ್ಮೇಲಿಂದ ಮತ್ತು ವರ್ಟಿಕಲ್ ಮತ್ತು ಹಾರಿಜೆಂಟಲ್ ಎರಡು ಮಾಡಿದ್ರೆ ಸಾಕಾಗುತ್ತೆ ಇದರಲ್ಲಿ ಅನ್ಕೊತೀನಿ. ಯಾಕೆ ನಾನು ಮತ್ತೆ ಫೋಲ್ಡ್ ಮಾಡಬೇಕಲ್ಲ, ನನಗೆ ಜಾಗ ಬೇಕಾಗುತ್ತೆ. ಸೊ ಈ ಥರ ಮಾಡ್ತೀನಿ. ಅದಾದಮೇಲೆ 1 ಸ್ಟಫ್ ತೊಗೋತಾ ಇದ್ದೀನಿ. ಇದರಲ್ಲಿ 1 ಸ್ಟಫ್ ಹಾಕ್ತೀನಿ. ಇದೆಲ್ಲ ಹಾಕ್ಬಿಟ್ಟು ಮತ್ತು ನಾನಿಲ್ಲಿ ಎಗ್ ತೊಗೊತೀನಿ. ಎಗ್ನ ಜಸ್ಟ್ ನಾನು ಹಾಗೆ ಇಡ್ತೀನಿ, ಇಲ್ಲಿ ಉಲ್ಟಾ ಮಾಡಿಟ್ರೆ ಬೆಟರು, ಆ ಸ್ಟಫ್ ಆಗುತ್ತೆ. ಅದಾದಮೇಲಿಂದ ಇದನ್ನೇನು ಮಾಡ್ತೀನಿ, ಜಸ್ಟ್ ಫೋಲ್ಡ್ ಮಾಡ್ತೀನಿ. ಇಲ್ಲಿಗೆ ಜಸ್ಟ್ ಫೋಲ್ಡ್ ಮಾಡೋದು ಅಷ್ಟೇ, ಅಷ್ಟು ಮಾಡಿದ್ರೆ ಸಾಕು. ಅವ್ರು ಹೇಳಿದರು ಏನೋ ಅಷ್ಟೊಂದೆಲ್ಲ ಇದು ಮಾಡೋದು ಬೇಕಾಗಿಲ್ಲ ಅಂತ. ಅದಾದಮೇಲಿಂದ ಜಸ್ಟ್ ಇಲ್ಲೇ ಇಡ್ತೀನಿ ನಾನು, ನೋಡೋಣ ಹೇಗೆ ಬರುತ್ತೆ ಅಂತ. ಆಮೇಲೆ ಇನ್ನೊಂದು ಸ್ಟಫ್ ತೊಗೋತೀನಿ. ಜಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಆಮೇಲಿಂದ ಬೇಕಾದರೆ ಚೆನ್ನಾಗಿ ಬಂದರೆ ಇನ್ನೊಂದ್ಸರಿ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಅಷ್ಟೇ, ಇನ್ನೂ ಸ್ವಲ್ಪ ನಾವು ಮಾಡ್ಕೊಬೋದಿತ್ತು. ನಾನು ಜಸ್ಟ್ 4 ಮಾಡ್ತೀನಿ ಸದ್ಯಕ್ಕೆ. ನಾನು ಏನು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋದೇನು ಬೇಕಾಗಿಲ್ಲ, ಇಷ್ಟು ಮಾಡಿದ್ರೆ ಸಾಕು. ಇನ್ನೂ 4 ಮಾಡ್ತೀನಿ ಅಂತ ಹೇಳಿದೆ. ಸೊ ಇನ್ನೊಂದು ಕಟ್ ಮಾಡ್ಕೊತೀನಿ ಶೀಟ್. ಅದನ್ನು ಅಷ್ಟೇ ಸೇಮ್ ಹೀಗೆ ಮಾಡ್ತೀನಿ. ಇವಾಗ ಆಯಿತು. ನಾನು ಈ ಥರ ಏರ್ ಫ್ರೈಯರ್ ಇದರಲ್ಲೇ ಇಟ್ಕೊಂಡಿದ್ದೀನಿ. ಈಗ ಬೇಕಿಂಗಲ್ಲಿ ಇರ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಇದು ನಾನು ಬೇಕಂದರೆ ನಾನು ಟೋಸ್ಟ್ ಬೇಕಾದ್ರೆ ಮಾಡ್ಕೋಬೋದು. ಟೋಸ್ಟ್ ನಾನು ಮೊನ್ನೆ ಮಾಡಿದ್ದು ತುಂಬ ಚೆನ್ನಾಗಿ ಬಂತು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಟೋಸ್ಟ್ ಮಾಡೋದು ಇದರಲ್ಲಿ ಅಂತ. ಭಾಳ ಚೆನ್ನಾಗಿ ಬಂತು. ನಾನು ಇದನ್ನೇ ಯೂಸ್ ಮಾಡ್ತೀನಿ ಏರ್ ಫ್ರೈಯರಲ್ಲೇ ಟೋಸ್ಟ್ ಮಾಡೋದಕ್ಕೂ. ಈಗ ನಾನು ಇದು ಮಾಡ್ಕೊಂಡಿದ್ದೀನಿ, ಏರ್ ಫ್ರೈಯಲ್ಲಿ ಇರ್ತೀನಿ. ಏರ್ ಫ್ರೈಯಲ್ಲಿಟ್ಟು
ಇಲ್ಲೇನು ಅಂತದೆ ಬೇಕಿಂಗ್ ಇದೆ. ನಾವು ಸ್ವಲ್ಪ ಬೇಕ್ ಮಾಡ್ತಿದ್ದೀವಿ ಅಂದರೆ ಬೇಕಿಂಗ್ ಇಡ್ತೀನಿ. ಸೊ ಟೈಮಿಂಗು ನಾನು ಒಂದು 10 ಮಿನಿಟ್ಸ್ ಇಡ್ತೀನಿ, ನೋಡೋಣ ಅದನ್ನ ಹೇಗೆ ಬರುತ್ತೆ ಅಂತ. ಸ್ಟಾರ್ಟ್. ನೋಡೋಣ ಹೇಗೆ ಬಂದಿದೆ ಅಂತ. ನಾನು 8 ಮಿನಿಟ್ಸ್ಗೆಲ್ಲ ಆಫ್ ಮಾಡಿದ್ದೀನಿ, ಯಾಕೆಂದರೆ 10 ಮಿನಿಟ್ಸ್ ಇಟ್ಟಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಒಂದು ನಿಮಿಷ, ಇವಾಗ ನೋಡ್ತೀನಿ ಹೇಗಿದೆ ಅಂತ. ಮೈ ಗಾಡ್, ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ಭಾಳ ಚೆನ್ನಾಗಿ ಬಂದಿದೆ ನೋಡಿ. ಸೌಂಡು ಕೇಳಿಸ್ತಾ ಇದೆ ಅನ್ಸುತ್ತೆ ನೋಡಿ. ಟೇಸ್ಟ್ ನೋಡಿ ಹೇಳ್ತೀನಿ ನಾನು. ಭಾಳ ಚೆನ್ನಾಗಿ ಬಂದಿದೆ, ಭಾಳ ಕ್ರಿಸ್ಪಿಯಾಗಿದೆ. ಬೇಕರಿ ಐಟಮ್ಗಿಂತ ಭಾಳ ಚೆನ್ನಾಗಿ ಬಂದಿದೆ ಇದು. ಟ್ರೈ ಮಾಡಿ, ಭಾಳ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡ್ತೀನಿ ಇದನ್ನು. ಆ್ಯಕ್ಚುಲಿ ನನಗೆ ವರ್ಕೌಟ್ ಆಯ್ತಿದ್ದು. ಇಲ್ಲ ಮಸಾಲ ಎಲ್ಲ ಬೇಕಾದ್ರೆ ತೋರಿಸ್ತೀನಿ ಒಳಗಡೆ ಸ್ವಲ್ಪ ಹೇಗಿದೆ ಅಂತ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸೂಪರ್, ಅಮೇಜಿಂಗ್ ಮಮ್ಮಿ. ಥ್ಯಾಂಕ್ ಯು ಬೇಟಾ.